ಓಂ ನಮಃ ಶಿವಾಯ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ತುಂಬ ಮಂದಿಗೆ ಸಿಡಿಲಿನ ಭಯ ತುಂಬ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥದ್ದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಸಿಡಿಲಿನ ಭಯ ಎಲ್ರಿಗೂ ಇರುವಂಥದ್ದು. ಆ ಒಂದು ಸಿಡಿಲಿನ ಭಯ ನಿವಾರಣೆಗೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾರಿಗೆ ಸಿಡಿಲಿನ ಭಯ ಇರುತ್ತೋ ಈ ಮಂತ್ರವನ್ನು ಪಠನೆ ಮಾಡಿದರೆ ಖಂಡಿತವಾಗ್ಲೂ ಆ ಭಯ ನಿವಾರಣೆ ಆಗುತ್ತೆ. ಆಯಿತಾ? ಅದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಪ್ರತಿಯೊಂದು ಮಂತ್ರವನ್ನು ಕೂಡ, ಅದನ್ನು ನೋಡ್ಬೋದು ನೀವು. ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಏನೇ ಸಮಸ್ಯೆ, ಸಾಮಾನ್ಯವಾಗಿ ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲಾಗಿ ಬರೆದು ಕಳುಹಿಸಿ. ಅರ್ಧಂಬರ್ಧ ಅಥವಾ ಒಂದೊಂದು ಏನು ಅಂತ ಕರೆಕ್ಟಾಗಿ ಬರೆದು ಕಳುಹಿಸದಿದ್ದರೆ ನನಗೆ ಅರ್ಥ ಆಗೋದಿಲ್ಲ, ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾರು ಕರೆಕ್ಟಾಗಿ ಬರೆದು ಕಳಿಸ್ತಾರೋ ಅವರಿಗೆ ರಾಶಿ ನಕ್ಷತ್ರ ಬರೆದು ಕಳಿಸಿ, ಜೊತೆಗೆ ರಾಶಿ ನಕ್ಷತ್ರ ಕೊಟ್ಟರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಅಂಥವರಿಗೆ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋದು ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಯಾರು ಬರೆದು ಕಳಿಸ್ತಾರೋ ಸಮಸ್ಯೆನ ಅವ್ರಿಗೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಸಿಡಿಲಿನ ಭಯ ಅಂದರೆ ಮಳೆಗಾಲ ಬಂದಾಗ ಸಿಡಿಲು, ಗುಡುಗು ಎಲ್ಲ ಬರುವಂಥದ್ದು. ಹಾಗೆಯೇ ಆ ಒಂದು ಭಯ ನಿವಾರಣೆಗೆ ಈ ಒಂದು ಈ ಒಂದು ಮಂತ್ರ ತುಂಬಾ ಉಪಯುಕ್ತ ಅಂತಲೇ ಹೇಳಬಹುದು. ಯಾರಿಗೆ ಅದರ ಭಯ ಇರುತ್ತೋ ಅಂಥವರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಭಯ ನಿವಾರಣೆ ಆಗುತ್ತೆ. ತುಂಬ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಅಂದರೆ ಯಾವ ಸಮಸ್ಯೆಗೆ ಯಾವ ಮಂತ್ರ ಅನ್ನೋದನ್ನು ನಾನು ಪ್ರತಿ ವಿಡಿಯೋದಲ್ಲಿ ಈಗ ಆಗ್ತಾ ಇರ್ತೇನೆ. ಖಂಡಿತವಾಗ್ಲೂ ಅದು ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದನ್ನು ಕರೆಕ್ಟಾಗಿ ನೀವು ಶ್ರದ್ಧೆ, ಭಕ್ತಿ, ನಂಬಿಕೆ ಹಾಗೆ ಏಕಾಗ್ರತೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಯಾವುದರಲ್ಲೂ ಆಗದ್ದು ಒಂದು ಮಂತ್ರದಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ಅದು ಸತ್ಯ ಕೂಡ. ಅದನ್ನು ನಾವು ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರತೆಯಿಂದ ಮಾಡಿದರೆ ಮಾತ್ರ ಖಂಡಿತ ಫಲಿಸುತ್ತೆ. ಅದಕ್ಕೆ ನಾನು ಆದಷ್ಟು ಇಂಥ ಮಂತ್ರಗಳ ಬಗ್ಗೆನೇ ಹೇಳ್ತಾ ಇದ್ದೇನೆ. ಇವತ್ತು ನಾನು ಸಿಡಿಲಿನ ಭಯ ನಿವಾರಣೆಗೆ ಈ ಒಂದು ಮಂತ್ರ ತುಂಬಾ ಒಂದು ಯೂಸ್ಫುಲ್ ಆಗಿರುತ್ತೆ. ಅರ್ಜುನಾಹ ಫಲ್ಗುನಾಹ ಪಾರ್ಥಾಹ ಕಿರೀಟಿ ಶ್ವೇತವಾಹನಾಹ ಬೀಭತ್ಸು ವಿಜಯಾಹ ಕೃಷ್ಣ ಸವ್ಯಸಾಕ್ಷಿ ಧನಂಜಯಾಹ ಅನ್ನೋ ಮಂತ್ರ. ಅರ್ಜುನಾಹ ಫಲ್ಗುನಾಹ ಪಾರ್ಥಾಹ ಕಿರೀಟಿ ಶ್ವೇತವಾಹನಾಹ ಬೀಭತ್ಸುರ್ವಿಜಯಾಹ ಕೃಷ್ಣ ಸವ್ಯಸಾಕ್ಷಿ ಧನಂಜಯಾಹ ಅಂತ ಮಂತ್ರ. ಇದನ್ನು 9 ಬಾರಿ, 21 ಬಾರಿ ಅಥವಾ 108 ಬಾರಿ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇದು ಮಾಡ್ಬೋದು. 9 ಬಾರಿ ಆದರೂ ಪರವಾಗಿಲ್ಲ, ಆದರೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಿಕೊಂಡು ಆ ಒಂದು ಮಂತ್ರವನ್ನು ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಭಯ ಏನಿದೆ ತುಂಬ ಮಂದಿಗೆ ಈಗೀಗ ಅದು ಈಗ ಅಂತಲ್ಲ, ಅದು ಒಂದು ತುಂಬಾ ದೊಡ್ಡದಾದಂಥ ಕೆಲವರಿಗೆ ಅದು ಸಮಸ್ಯೆ ಅಂತಲೇ ಹೇಳ್ಬೋದು. ಅಷ್ಟು ಭಯ ಕಾಡುವಂಥದ್ದು. ಅದಕ್ಕೆ ಈ ಮಂತ್ರ ಸೂಕ್ತವಾದದ್ದು.